ನನ್ನ ಹೆಸರು HR ಭೈರೇಶ್ ಅಂತ. ನಾನು ಇದನ್ನ ಒಂದು ಈ ಆಸ್ತಿನ ನಿಮ್ಗೆ ಆಗಿರೋ ಈ ಆಸ್ತಿನ ಒಂದು ಪ್ರಿಂಟ್ ಬೇಕಂದ್ರೆ ನೀವು ಯಾವ ರೀತಿ ನಗರ ಸಂಸ್ಥೆಗಳಿಗೆ ಮತ್ತು ಪುರಸಭೆಗಳಿಗೆ ಮತ್ತು BBMPಗಳಿಗೆ ಹೋಗ್ದಿರಾ ನೀವು ಯಾವ ರೀತಿ ತಗೋಬೋದು ಮನೆಯಲ್ಲೇ ಮೊಬೈಲಲ್ಲಿ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಕ್ರೋಮ್ ಅಂತ ಇರುತ್ತೆ ಮೊಬೈಲಲ್ಲಿ, ಅದಕ್ಕೆ ಹೋಗಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನೀವು ಮೇಲೆ ಸರ್ಚ್ ಗೂಗಲ್ ಅಂತ ಬರುತ್ತೆ. ಅಲ್ಲಿ ನೀವೇನು ಮಾಡೋದಂದರೆ ಈ ಆಸ್ತಿ ಅಂತ ಹೊಡೀರಿ. ಈ ಆಸ್ತಿ ನೋಡಿ, ಈ ಆಸ್ತಿ ಕರ್ನಾಟಕ government.com ಅಂತ ಬರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ನೋಡಿ, ಈ ಆಸ್ತಿ ತಂತ್ರಾಂಶದಲ್ಲಿ ಈ ಖಾತಾ ಪಡೆಯುವಲು ಅರ್ಜಿ ನಮೂನೆ ಈ ರೀತಿ ಬರುತ್ತೆ. ಈ ಥರ ಬಂದಾಗ ಈ ಕಡೆ ಕ್ಲಿಕ್ ಮಾಡ್ಕೊಳ್ಳಿ. ನಾಗರಿಕ ಸೇವೆಗಳಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನೋಡಿ, ಫಾರಂ ನಂಬರ್ 3.2 ವೀಕ್ಷಣೆಗಳಂತ ಬರುತ್ತೆ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ನೋಡಿ ಈ ರೀತಿ ಬರುತ್ತೆ. ಇಲ್ಲಿ ಸಿಟಿಜನ್ ಸರ್ವಿಸ್ ಅಂತ ಇರುತ್ತೆ, ಇದು ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಫಾರಂ ನಂಬರ್ 3.2 ಯೂಸ್ ಸರ್ಚ್ ಪ್ರಾಪರ್ಟೀಸು ಈ ರೀತಿ ಎಕ್ಸ್ಟ್ರಾ ಇರುತ್ತೆ. ನಿಮಗೆ ಸರ್ಚ್ ಪ್ರಾಪರ್ಟಿಗೆ ಹೋಗಿ. ಸರ್ಚ್ ಪ್ರಾಪರ್ಟಿಗೆ ಹೋದಾಗ ನಿಮಗೆ ಜಿಲ್ಲೆ, ನಗರ, ಸ್ಥಳೀಯ ಸಂಸ್ಥೆ, ಸ್ವತ್ತಿನ ಸಂಖ್ಯೆ, ನಿರ್ಧಾರ ಸಂಖ್ಯೆ ಅಂತ ಬರುತ್ತೆ. ನಿಮ್ಮ ಜಿಲ್ಲೆ ಯಾವುದಂತ ತೊಡ್ಕೊಳ್ಳಿ. ನಾನು ಬೆಂಗಳೂರು ನಗರ ಅಂತ ಹೊಡಿತೀನಿ. ಬೆಂಗಳೂರು ನಗರ ಆದಮೇಲೆ ಯಾವ ಸ್ಥಳೀಯ ಸಂಸ್ಥೆ, ನಾನು ನೋಡಿ ನಮ್ಮ ಚಂದಾಪುರದ ಹೊಡ್ಕೊತೀನಿ. ಚಂದಾಪುರ ಆದಮೇಲೆ ಸ್ವತ್ತಿನ ಸಂಖ್ಯೆ ಕೇಳುತ್ತೆ. ಸ್ವತ್ತಿನ ಸಂಖ್ಯೆ ಅಂದರೆ PID ನಂಬರ್, ನಿಮ್ಗೆ ಆಲ್ರೆಡಿ ಖಾತೆ ಆಗಿರುತ್ತೆ. ಯಾವುದೋ ಒಂದು ನಾನು ಯಾವುದೋ ಒಂದು ಖಾತೆ ಹಾಕ್ತಾಯಿದ್ದೀನಿ ಇದಕ್ಕೆ. ನೋಡಿ, ಈ ಥರ 10 ಸಂಖ್ಯೆ ಆದಮೇಲೆ ಸರ್ಚ್ಗೆ ಹೋಗಿ. ಸರ್ಚ್ಗೆ ಹೋದ್ಮೇಲೆ ನೋಡಿ ಈ ಥರ ಅವ್ರ ಹೆಸರಿಗೆ ಆಗಿರುತ್ತೆ ಖಾತೆ ಅಧಿಕೃತ. ನೋಡಿ, ಇದನ್ನು 10 ಅಂಕಿನ ನೀವು ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಅದನ್ನೇ ಕ್ಲಿಕ್ ಮಾಡಿ. ಕಾಪಿ ಮಾಡ್ಕೊಂಡ್ಮೇಲೆ ಕ್ಲಿಕ್ ಮಾಡಿ ಓಪನ್ ಅಂತ ಬರುತ್ತೆ, ಓಪನ್ಗೆ ಹೋಗಿ. ನೋಡಿ, ಇಲ್ಲಿ ಕೇಳುತ್ತೆ ಪಾಸ್ವರ್ಡ್. ಆ ಪಾಸ್ವರ್ಡ್ ಏನಪ್ಪ ಅಂದರೆ ನೀವು ಹಾಕ್ಕೊಂಡಿರೋ 10 ಅಂಕಿ ಅಂಶ ನೀವೇನು ಪೇಸ್ಟ್ ಮಾಡ್ಕೊಂಡಿರ್ತೀರೋ ಅದನ್ನು ಇಲ್ಲಿ ಕ್ಲಿಕ್ ಮಾಡಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಓಪನ್ ಮಾಡಿ. ನೋಡಿ, ನಿಮಗೆ ಖಾತೆ ಬಂತು. ಈ ಖಾತೆನ ಮತ್ತೆ ನೀವು ಇಲ್ಲಿ ಹೋಗಿ ಯಾರಿಗೆ ಬೇಕಾದರೂ ಶೇರ್ ಮಾಡ್ಕೋಬೋದು. ಶೇರ್ ಮಾಡ್ಕೊಂಡು ನೀವು ಪ್ರಿಂಟ್ ತೊಗೋಬೋದು. ನೀವೇನು ಪುರಸಭೆ, ನಗರಸಭೆಗಳಿಗೆ ಮತ್ತು BBMPಗಳಿಗೆ ಹೋಗಿ ಅಲೆಯೋಬೇಕಾಗಿಲ್ಲ. ಇದೊಂದು ಸಣ್ಣ ಮಾಹಿತಿ ಕೊಟ್ಟಿದ್ದೀನಿ. ಮತ್ತು ನಾಳೆ ನಿಮಗೆ ಒಂದು ರಿಜಿಸ್ಟ್ರೇಷನ್ ಆಗಿರೋ ಖಾತೆಯನ್ನು ನೀವು ಯಾವ ಥರ ಸರ್ಚ್ ಮಾಡ್ಕೋಬೋದು, ಆಗಿದೆಯೋ ಇಲ್ಲ ಅಂತ ಯಾವ ಥರ ನೀವು ನಿಗದಿಪಡಿಸ್ಕೋಬೋದು ಅಂತ ನಾಳೆ ನಿಮ್ಗೆ ಹೇಳ್ಕೊಡ್ತೀನಿ. ಈ ದಿನಕ್ಕೆ ಇದನ್ನು ಮುಕ್ತಾಯ.